ದ್ವಿತೀಯ PUCಯ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಒಂದು ನೋಟ್ಸನ್ನು ಇಲ್ಲಿ ನೋಡೋಣ. ಈಗಾಗಲೇ 4.7ರವರೆಗೆ ಹಿಂದಿನ ವಿಡಿಯೋಗಳಲ್ಲಿ ಇದರ ಒಂದು ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ 4.8 ಕುರಿತು, ಅದು ರಾಷ್ಟ್ರಕೂಟರು ಅನ್ನುವಂತಹ ಅಧ್ಯಾಯವನ್ನು ಕುರಿತು ಇಲ್ಲಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೋತ್ತರಗಳು. ರಾಷ್ಟ್ರಕೂಟರ ರಾಜಲಾಂಛನ ಯಾವುದು ಅಂತ ಇದೆ. ರಾಷ್ಟ್ರಕೂಟರ ರಾಜಲಾಂಛನ ಅಂದರೆ ಅದು ಗರುಡ ಲಾಂಛನ. ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂದರೆ ಅದು ಮಾನ್ಯಖೇಟ. ರಾಷ್ಟ್ರಕೂಟರ ಮೊದಲ ದೊರೆ ಯಾರು ಅಂದರೆ ಅದು ದಂತಿ ದುರ್ಗ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು ಅಂದರೆ ಅದು ಅಮೋಘವರ್ಷ ನೃಪತುಂಗ. ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಪ್ರವಾಸಿ ಯಾರು ಅಂದರೆ ಅದು ಸುಲೈಮಾನ್. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು ಅಂದರೆ ಅದು ಕವಿರಾಜ ಮಾರ್ಗ. ಉಭಯ ಕವಿ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂದರೆ ಅದು ಪೊನ್ನ ಕವಿಗೆ. ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು ಅಂದರೆ ಅದು 3ನೇ ಕೃಷ್ಣ. ಕನ್ನಡದ ಆದಿಕವಿ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂದರೆ ಅದು ಪಂಪನಿಗೆ. ಪಂಪನಿಗೆ ಆಶ್ರಯ ನೀಡಿದವರು ಯಾರು ಅಂದರೆ ಅದು ಹರಿಕೇಸರಿ. ಹಾಗೆ ಮುಂದಿನದು 2 ಅಂಕದ ಪ್ರಶ್ನೋತ್ತರಗಳು. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು, ಎಲ್ಲಿ ಮತ್ತು ಅನ್ನುವಂತಹದ್ದು ಅದು 1ನೇ ಕೃಷ್ಣ ಮತ್ತು ಎಲ್ಲೋರದಲ್ಲಿ ಅದನ್ನು ನಿರ್ಮಿಸ್ತಾರೆ. ಧ್ರುವನ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಧಾರಾವರ್ಷ, ಶ್ರೀವಲ್ಲಭ ಮತ್ತು ನರೇಂದ್ರ ದೇವ. ಇನ್ನು 3ನೇ ಗೋವಿಂದನ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಜಗತ್ತುಂಗ, ಪ್ರಭೂತವರ್ಷ, ತ್ರಿಭುವನದವಳ, ಶ್ರೀವಲ್ಲಭ. ಹಾಗೆ ಅಮೋಘವರ್ಷನ ಯಾವುದಾದರೂ 2 ಬಿರುದುಗಳನ್ನು ಬರೆಯಿರಿ ಅಂತ ಕೇಳಿದರೆ ಅದು ಅತಿಶಯದವಳ, ನೃಪತುಂಗ, ಶ್ರೀವಲ್ಲಭ, ವೀರನಾರಾಯಣ. ಇನ್ನು ಪೊನ್ನನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ. ಇನ್ನು ಪಂಪನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅದು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಇನ್ನು 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. 3ನೇ ಗೋವಿಂದನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ 3ನೇ ಗೋವಿಂದ ಮತ್ತು ಸ್ತಂಭನೊಡನೆ ನಡೆದಂತಹ ಸಂಘರ್ಷ ಅದು ಧ್ರುವನ ನಂತರ ಅವನ ಮಗನಾದಂತಹ 3ನೇ ಗೋವಿಂದನು ಕ್ರಿಸ್ತಶಕ 793ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಆದರೆ ಇವನ ಸಹೋದರನಾದಂತಹ ಸ್ತಂಭನು ಇದನ್ನು ವಿರೋಧಿಸ್ತಾನೆ. ಇದರಿಂದ ಕೋಪಗೊಂಡಂತಹ 3ನೇ ಗೋವಿಂದನು ಸ್ತಂಭನನ್ನು ಸೋಲಿಸಿ ಸೆರೆಮನೆಯಲ್ಲಿಡ್ತಾನೆ. ಆದರೆ ಅನಂತರ ಅವನನ್ನು ಬಿಡುಗಡೆಗೊಳಿಸಿ ಪುನಃ ಗಂಗವಾಡಿಯ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ. ಮುಂದೆ ಉತ್ತರ ಭಾರತದ ಮೇಲಿನ ದಾಳಿಯನ್ನು ನೋಡೋದಾದರೆ 3ನೇ ಗೋವಿಂದನು ಕ್ರಿಸ್ತಶಕ 800ರಲ್ಲಿ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಪ್ರತಿಹಾರರ 2ನೇ ನಾಗಭಟ್ಟ ಬಂಗಾಳದ ಧರ್ಮಪಾಲ ಮತ್ತು ಕನೌಜಿನ ಚಕ್ರಾಯುಧನನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ಪಡಿತಾನೆ. ಇನ್ನು 3ನೇ ಗೋವಿಂದನ ಸೈನ್ಯವು ಹಿಮಾಲಯ ಪರ್ವತಗಳ ತನಕ ದಂಡಯಾತ್ರೆಯನ್ನು ನಡೆಸಿತು. ಇನ್ನು ಗಂಗರು, ಪಾಂಡ್ಯರು ಮತ್ತು ಕೇರಳದ ಅರಸರೊಡನೆ ಯುದ್ಧ. ಗಂಗರು ಕ್ರಿಸ್ತಶಕ 803ರಲ್ಲಿ ಪಾಂಡ್ಯರು ಮತ್ತು ಕೇರಳದ ಅರಸರನ್ನು ಒಟ್ಟುಗೂಡಿಸಿಕೊಂಡು ರಾಷ್ಟ್ರಕೂಟರ ಮೇಲೆ ದಾಳಿ ಮಾಡ್ತಾರೆ. 3ನೇ ಗೋವಿಂದನು ಇವರನ್ನೆಲ್ಲ ಸೋಲಿಸ್ತಾ ಪಲ್ಲವರೊಂದಿಗಿನ ಯುದ್ಧ. 3ನೇ ಗೋವಿಂದನು ಪಲ್ಲವರ ದೊರೆ ದಂತಿವರ್ಮನನ ಒಂದು ಯುದ್ಧದಲ್ಲಿ ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸ್ತಾನೆ. ಇನ್ನು ಆತನಿಗಿದ್ದಂತಹ ಬಿರುದುಗಳು ಅಂದರೆ 3ನೇ ಗೋವಿಂದನಿಗೆ ಜಗತ್ತುಂಗ, ಪ್ರಭೂತವರ್ಷ, ಶ್ರೀವಲ್ಲಭ ಮತ್ತು ತ್ರಿಭುವನವಲ್ಲ ಎಂಬ ಬಿರುದುಗಳನ್ನು ಹೊಂದಿರ್ತಾನೆ. ಇನ್ನು ಅಮೋಘವರ್ಷ ನೃಪತುಂಗನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ 3ನೇ ಗೋವಿಂದನ ಮಗನಾದಂತಹ ಅಮೋಘವರ್ಷನು ಕ್ರಿಸ್ತಶಕ 814ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇವನಿಗೆ ಶರ್ವ ಎಂಬ ಮತ್ತೊಂದು ಹೆಸರು ಕೂಡ ಇತ್ತು. ಇವನು ರಾಷ್ಟ್ರಕೂಟ ಅರಸರಲ್ಲಿಯೇ ಅತ್ಯಂತ ಪ್ರಸಿದ್ಧನಾಗಿರ್ತಾನೆ. ಇನ್ನು ಸಾಧನೆಗಳನ್ನು ನೋಡೋದಾದರೆ ವೆಂಗಿ ಚಾಳುಕ್ಯರೊಡನೆ ಯುದ್ಧವನ್ನು ಮಾಡ್ತಾನೆ. ಅಮೋಘವರ್ಷನು ವೆಂಗಿ ಚಾಳುಕ್ಯರ ದೊರೆಯಾದಂತಹ 3ನೇ ಗಣಗ ವಿಜಯಾದಿತ್ಯನನ್ನು ಲಿಂಗವಳ್ಳಿ ಎಂಬಲ್ಲಿ ಸೋಲಿಸ್ಬಿಟ್ಟು ಅದನ್ನು ಹಿಮ್ಮೆಟ್ಟಿಸ್ತಾನೆ. ಇನ್ನು ಗಂಗರೊಡನೆ ಯುದ್ಧ ಅಂದರೆ ಗಂಗರ ರಾಚಮಲ್ಲನ ಮಗನಾದಂತಹ ನೀತಿ ಮಾರ್ಗ ಎರಗಂಗನು ಕ್ರಿಸ್ತಶಕ 856ರಲ್ಲಿ ರಾಜರಾಮುಡು ಕದನದಲ್ಲಿ ಅಮೋಘವರ್ಷನನ್ನು ಸೋಲಿಸ್ತಾನೆ. ಇನ್ನು ಅಮೋಘವರ್ಷನ ವೈವಾಹಿಕ ಸಂಬಂಧಗಳನ್ನು ನೋಡೋದಾದರೆ ಅಮೋಘವರ್ಷನು ಗಂಗಾ ಮತ್ತು ಇತರರ ಅರಸು ಮನೆತನದವರೊಡನೆ ಸಂಘರ್ಷವನ್ನು ಕೈಬಿಟ್ಟು ವೈವಾಹಿಕ ಸಂಬಂಧ ಮಾಡಿಕೊಳ್ತಾನೆ. ತನ್ನ ಮಗಳಾದ ಚಂದ್ರಲಭೆಯನ್ನು ಗಂಗಾ ದೊರೆಯಾದಂತಹ ಭೂತುಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮತ್ತೊಬ್ಬ ಮಗಳಾದ ಶೀಲಾ ಮಹಾದೇವಿಯನ್ನು ವೆಂಗಿ ಚಾಳುಕ್ಯ ಅರಸು ವಿಷ್ಣುವರ್ಧನನಿಗೆ ಹಾಗೂ ಇನ್ನೊಬ್ಬ ಮಗಳಾದಂತಹ ಸಂಕಳನ್ನು ಕಂಚಿ ಪಲ್ಲವ ದೊರೆ 3ನೇ ನಂದಿವರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾನೆ.
ಇನ್ನು ಯುವರಾಜ ಕೃಷ್ಣನ ದಂಗೆಯನ್ನು ನೋಡೋದಾದರೆ ಅಮೋಘ ವರ್ಷನ ಕೊನೆಯ ದಿನಗಳಲ್ಲಿ ಯುವರಾಜನಾದಂತಹ ಕೃಷ್ಣನ ದಂಗೆಯನ್ನು ಎದುರಿಸಬೇಕಾಯಿತು. ಆದರೆ ಅಮೋಘ ವರ್ಷನ ದಂಡನಾಯಕನಾದಂತಹ ಬಂಕೇಶನು ಈ ದಂಗೆಯನ್ನು ಅತ್ಯಂತ ಸಮರ್ಥವಾಗಿ ಎದುರಿಸ್ತಾನೆ. ಈ ವಿಜಯದ ನೆನಪಿಗಾಗಿ ಅಮೋಘ ವರ್ಷನು ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ಎಂಬ ನಗರವನ್ನು ನಿರ್ಮಿಸ್ತಾನೆ ಹಾಗೂ ಬಂಕೇಶನನ್ನು ಬನವಾಸಿಯ ರಾಜ್ಯಪಾಲನನ್ನಾಗಿ ನೇಮಿಸ್ತಾನೆ. ಇನ್ನು ಅಮೋಘ ವರ್ಷನ ಧಾರ್ಮಿಕ ಸಹಿಷ್ಣುತೆಯನ್ನು ನೋಡೋದಾದರೆ ಅಮೋಘ ವರ್ಷನು ಧಾರ್ಮಿಕ ಸಹಿಷ್ಣುವು, ಶಾಂತಿಪ್ರಿಯನು ಮತ್ತು ಸ್ವತಃ ವಿದ್ವಾಂಸನೂ ಕೂಡ ಆಗಿರ್ತಾನೆ. ರಾಜ್ಯದ ಜನರನ್ನು ಕ್ಷಾಮದಿಂದ ಪಾರು ಮಾಡಲು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಅರ್ಪಿಸಿದನೆಂದೂ ಕೂಡ ಸಂಜಾನ್ ಶಾಸನ ತಿಳಿಸುತ್ತದೆ. ಇನ್ನು ಅಮೋಘ ವರ್ಷನ ಸಾಹಿತ್ಯ ಪ್ರೋತ್ಸಾಹವನ್ನು ನೋಡೋದಾದರೆ ಇವನು ಸ್ವತಃ ಪಂಡಿತನಾದ ಅಮೋಘ ವರ್ಷನು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ಮಾಲಾ ಎಂಬ ಕೃತಿಯನ್ನು ಕೂಡ ರಚಿಸ್ತಾನೆ. ತನ್ನ ಆಸ್ಥಾನದಲ್ಲಿ ಹಲವಾರು ಕವಿ ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿ ಸಾಹಿತ್ಯ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡ್ತಾನೆ. ಇವನ ಆಸ್ಥಾನ ಕವಿಗಳಲ್ಲಿ ಪ್ರಸಿದ್ಧ ಆಗಿರುವಂತಹವರು ಅಂದರೆ ಶ್ರೀ ವಿಜಯ. ಈತ ರಚಿಸಲ್ಪಟ್ಟಂತಹ ಕೃತಿ ಅಂದರೆ ಕವಿರಾಜ ಮಾರ್ಗ. ಇದು ಕನ್ನಡದ ಮೊದಲ ಕೃತಿಯಾಗಿದೆ. ಹಾಗೆ ಇತರ ಸಾಧನೆಗಳನ್ನು ನೋಡೋದಾದರೆ ಅರಪ್ರವಾಸಿಗನಾದಂತಹ ಸುಲೈಮಾನ್ ಕೃಷಕ 851ರಲ್ಲಿ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ಅಮೋಘ ವರ್ಷನ ಸಾಮ್ರಾಜ್ಯವು ಪ್ರಪಂಚದ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದಿದ್ದಾರೆ. ಇವನಿಗೆ ಅತಿಶಯದವಳ, ನೃಪತುಂಗ, ವೀರನಾರಾಯಣ, ಶ್ರೀವಲ್ಲಭ, ರಟ್ಟಮಾರ್ತಾಂಡ ಮೊದಲಾದ ಬಿರುದುಗಳೂ ಕೂಡ ಇರ್ತವೆ. ಇನ್ನು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 30-40 ವಾಕ್ಯಗಳಲ್ಲಿ ಅಂದರೆ 10 ಅಂಕದ ಪ್ರಶ್ನೋತ್ತರಗಳಿವು. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದರೆ ಅದರಲ್ಲಿ ಮೊದಲನೇದಾಗಿ ಧರ್ಮ. ರಾಷ್ಟ್ರಕೂಟ ಅರಸರು ಧಾರ್ಮಿಕ ಸಹಿಷ್ಣುತಾ ಗುಣವುಳ್ಳವರಾಗಿರ್ತಾರೆ. ವೈದಿಕ ಮತಾವಲಂಬಿಗಳಾಗಿದ್ದರು. ಇವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಕೂಡ ರಾಜಾಶ್ರಯವನ್ನು ನೀಡ್ತಾರೆ. ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮಭಕ್ತನೂ ಕೂಡ ಆಗಿದ್ದ. ಬ್ರಾಹ್ಮಣರು ಯಜ್ಞಯಾಗಾದಿಗಳಲ್ಲಿ ತೊಡಗ್ತಾ ಇದ್ರು. ರಾಜರು ಅವರಿಗೆ ದಾನದತ್ತಿಗಳನ್ನು ನೀಡಿ ಗೌರವಿಸ್ತಾ ಇದ್ರು. ಇನ್ನು ಸಾಹಿತ್ಯ, ರಾಷ್ಟ್ರಕೂಟ ಅರಸು ಸಾಹಿತ್ಯ ಪ್ರೋತ್ಸಾಹಕರಾಗಿದ್ದರು. ಅಮೋಘ ವರ್ಷನ ಆಸ್ಥಾನದ ಕವಿಯಾದಂತಹ ಶ್ರೀ ವಿಜಯನು ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ರಚಿಸ್ತಾನೆ. ಇದು ಕನ್ನಡದ ಮೊದಲ ಕೃತಿಯಾಗಿದೆ. ರಾಷ್ಟ್ರಕೂಟರ ಕಾಲದಲ್ಲಿ ರಚಿಸಲ್ಪಟ್ಟಂತಹ ಕೃತಿಗಳೆಂದರೆ ಶ್ರೀ ವಿಜಯ, ಕವಿರಾಜ ಮಾರ್ಗ. ಪೊನ್ನ ರಚಿಸಿರುವಂಥದ್ದು ಶಾಂತಪುರಾಣ ಹಾಗೂ ಭುವನೈಕ್ಯ, ರಾಮಾಭ್ಯುದಯ, ಹಾಗೆ ಪಂಪ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯ. ಇನ್ನು ಶಿವಕೋಟ್ಯಾಚಾರ್ಯರದು ಒಡ್ಡಾರಾಧನೆ, ಶಕ್ತಾಯನದು ಶಬ್ದಾನುಶಾಸನ, ಅಮೋಘ ವರ್ಷನದು ಪ್ರಶ್ನೋತ್ತರ ಮಾಲಾ ಅನ್ನುವಂಥದ್ದು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿರುವಂತಹದ್ದು. ರಾಷ್ಟ್ರಕೂಟರ ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅದ್ಭುತವಾದಂತಹ ಕೊಡುಗೆಗಳನ್ನು ನೀಡ್ತಾರೆ. ಇವರು ದೇವಾಲಯ, ಗುಹಾಂತರ ದೇವಾಲಯಗಳನ್ನು ಮತ್ತು ಬಸದಿಗಳನ್ನು ಕೂಡ ನಿರ್ಮಿಸ್ತಾರೆ. ಎಲ್ಲೋರ, ಅಜಂತ ಮತ್ತು ಎಲಿಫೆಂಟಾ ಇವರ ಕಲೆಯ ಪ್ರಮುಖ ಕೇಂದ್ರಗಳಾಗಿದ್ದವು. ಈ ಕಾಲದ ಪ್ರಸಿದ್ಧ ದೇವಾಲಯಗಳೆಂದರೆ ಎಲ್ಲೋರದ ಕೈಲಾಸನಾಥ ದೇವಾಲಯ. ಅದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರದಲ್ಲಿ 16 ಗುಹಾಲಯಗಳಿದ್ದು ಅವುಗಳಲ್ಲಿ ಹಿಂದೂ ಧರ್ಮಕ್ಕೆ ಸೇರಿವೆ. ಇಲ್ಲಿನ ಕೈಲಾಸನಾಥ ಏಕಶಿಲಾ ದೇವಾಲಯವು ಜಗತ್ ಪ್ರಸಿದ್ಧವಾಗಿದೆ. ಈ ದೇವಾಲಯವನ್ನು 1ನೇ ಕೃಷ್ಣನು ಕ್ರಿಸ್ತಶಕ 770ರಲ್ಲಿ ನಿರ್ಮಿಸ್ತಾನೆ. ಈ ದೇವಾಲಯವು ದ್ರಾವಿಡ ಶೈಲಿದೆ. ರಾವಣನು ಕೈಲಾಸನಾಥ ಪರ್ವತವನ್ನು ಎತ್ತುತ್ತಿರುವಂತಹ ದೃಶ್ಯವನ್ನು ಅದ್ಭುತವಾಗಿ ಕಾಣುವುದರಿಂದ ಈ ದೇವಾಲಯವನ್ನು ಕೈಲಾಸನಾಥ ದೇವಾಲಯ ಅಂತ ಹೇಳಿಬಿಟ್ಟು ಕರೆಯಲಾಗಿದೆ. ಡಾಕ್ಟರ್ V.A. ಸ್ಮಿತ್ ರವರು ಈ ದೇವಾಲಯವನ್ನು ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು ಅಂತ ಇದ್ದಾರೆ. ಎಲ್ಲೋರದ ಇತರ ಹಿಂದೂ ದೇವಾಲಯಗಳೆಂದರೆ ರಾವಣನ ಗುಹೆ, ದಶಾವತಾರದ ಗುಹೆ, ರಾಮೇಶ್ವರ ಗುಹೆ, ದುಮಾರ್ ಲೇನಾ ಗುಹೆ, ಇಂದ್ರ ಸಹ, ಜಗನ್ನಾಥ ಸಭಾ ಮೊದಲಾದವುಗಳು. ಎಲಿಫೆಂಟಾ ಮಹಾರಾಷ್ಟ್ರದ ಮುಂಬೈ ಬಳಿ ಇರುವಂತಹ ದ್ವೀಪ ಪ್ರದೇಶವಾದಂತಹ ಎಲಿಫೆಂಟಾದಲ್ಲಿ 7 ಗುಹೆಗಳಿವೆ. ಈ ಎಲಿಫೆಂಟಾದ ಹಿಂದಿನ ಹೆಸರು ಗೋರವಪುರಿ. ಇಲ್ಲಿರುವ ಬೃಹತ್ ಆನೆಯನ್ನು ಪೋರ್ಚುಗೀಸರು ಎಲಿಫೆಂಟಾ ಅಂತ ಹೇಳ್ಬಿಟ್ಟು ಕರೆದರು. ಇಲ್ಲಿರುವಂತಹ ಗುಹೆಗಳ ಮಧ್ಯದಲ್ಲಿರುವ ಗುಹೆಯಲ್ಲಿನ ತ್ರಿಮೂರ್ತಿ ವಿಗ್ರಹ ದೇವರ 3 ಅವತಾರಗಳಿಗೆ ಸಂಬಂಧಿಸಿದೆ. 17 ಅಡಿ ಎತ್ತರವಿರುವಂತಹ ಈ ಮೂರ್ತಿಯನ್ನು 2 ಅರ್ಧ ಕಂಬಗಳ ನಡುವಣ ಕೊರೆಯಲಾಗಿದೆ. ರಾಷ್ಟ್ರಕೂಟರು ಚಿತ್ರಕಲೆಗೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು. ಇಷ್ಟು ಅಂದರೆ ರಾಷ್ಟ್ರಕೂಟರು ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಒಂದು ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.